ಜನರೇ, ದೇವರ ವಾಕ್ಯವನ್ನು ನಾವು ಆಲಿಸೋಣ. ಯೌವನ 21ನೇ ಅಧ್ಯಾಯ 17ನೇ ವಾಕ್ಯ. 3ನೇ ಬಾರಿಯೂ ಯೇಸು ಸ್ವಾಮಿ ಯೌವನನ ಮಗನಾದ ಸಿಮೋನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯ ಎಂದು ಕೇಳಿದರು. ನೀನು ನನ್ನನ್ನು ಪ್ರೀತಿಸುತ್ತೀಯ ಎಂದು ಯೇಸು 3ನೇ ಬಾರಿ ಕೇಳಿದ್ದನ್ನು ಕಂಡು ಪೇತ್ರನು ನೊಂದುಕೊಂಡನು. ಪ್ರಭುವೇ, ನಿಮಗೆ ಎಲ್ಲವೂ ತಿಳಿದೇ ಇದೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ನಿಮಗೆ ತಿಳಿದಿದೆ ಎಂದು ಹೇಳಿದನು. ಅದಕ್ಕೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು, ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಕೇಳು. ತಾರುಣ್ಯದಲ್ಲಿ ನೀನೇ ನಡುಕಟ್ಟಿಕೊಂಡು ಇಷ್ಟ ಬಂದ ಕಡೆ ನಡೆದೆ. ವೃದ್ಧಾಪ್ಯದಲ್ಲಾದರೂ ನೀನು ಕೈ ಚಾಚುವೆ. ಬೇರೊಬ್ಬನು ನಿನ್ನ ನಡುಕಟ್ಟು ನಿನಗಿಷ್ಟವಿಲ್ಲದ ಕಡೆ ನಿನ್ನನ್ನು ನಡೆಸಿಕೊಂಡು ಹೋಗುವನು ಎಂದು ನುಡಿದರು. ಪ್ರಿಯಜನರೇ, ನಾವು ದೇವರನ್ನು ಪ್ರೀತಿಸ್ತಿದೀವೋ ಇಲ್ಲವೋ ಎನ್ನುವುದನ್ನು ದೇವರಿಗೆ ಮೊದಲೇ ಗೊತ್ತು. ನಾವು ದೇವರ ಆಜ್ಞೆಗಳ ಪ್ರಕಾರ ನಡ್ಕೊಂಡಾಗ ದೇವರು ನಮ್ಮನ್ನು ಪ್ರೀತಿಸ್ತಾರೆ. ನಾವು ದೇವರನ್ನ ಹೆಚ್ಚಾಗಿ ಪ್ರೀತಿಸಬೇಕು, ಆವಾಗ ದೇವರು ನಮ್ಮನ್ನು ಪ್ರೀತಿಸ್ತಾರೆ. ಆವಾಗ ಯಾವ ದುಷ್ಟ ಆತ್ಮಗಳು, ಸೈತಾನಗಳು ನಮ್ಮಲ್ಲಿ ಬಂದು ತೊಂದರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಂದು ಜನರ ಮೇಲೆ, ಮಕ್ಕಳ ಮೇಲೆ, ಎಲ್ಲರ ಮೇಲೆ ಯೇಸು ಸ್ವಾಮಿಯ ಆಶೀರ್ವಾದ ಹಿಡಿದು ಬರಲಿ. ಹಾಲೆಲೂಯಾ.